ಇನ್ಮುಂದೆ ಪ್ರತಿ ಶನಿವಾರ ಭಾನುವಾರದ ಜೊತೆಗೆ ವಿಶೇಷ ಸಂದರ್ಭಗಳಲ್ಲಿ ವಿಧಾನಸೌಧ ಝಗಮಗಿಸಲಿದೆ. ವಿಧಾನಸೌಧದ ಶಾಶ್ವತ ದೀಪಾಲಂಕಾರವನ್ನ ಸಿಎಂ ಸಿದ್ದರಾಮಯ್ಯ ನಿನ್ನೆ ಉದ್ಘಾಟಿಸಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್, ಸ್ಪೀಕರ್ ಯುಟಿ ಖಾದರ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅಂದಹಾಗೆ ವಿಧಾನಸೌಧಕ್ಕೆ ಶಾಶ್ವತ ದೀಪಾಲಂಕಾರದ ಗುತ್ತಿಗೆಯನ್ನ ಲೆಕ್ಸಾ ಕಂಪನಿಗೆ ನೀಡಲಾಗಿದೆ. ಸುಮಾರು 1063 ಎಲ್ಇಡಿ ಲೈಟ್ ಅಳವಡಿಸಿದ್ದೇವೆ. 10 ವರ್ಷಗಳ ಲೈಟ್ ಏನೂ ಆಗಲ್ಲ, ಮುಂದಿನ 5 ವರ್ಷ ನಾವೇ ಅದನ್ನು ನಿರ್ವಹಣೆ ಮಾಡ್ತೇವೆ. ನಮ್ಮ ಕಂಪನಿ ದೇಶದ ವಿವಿಧ ಕಡೆ ಅನೇಕ ಪ್ರಾಜೆಕ್ಟ್ಗೆ ಲೈಟಿಂಗ್ ಹಾಕಿದೆ ಅಂತ ಲೆಕ್ಸಾ ಲೈಟಿಂಗ್ ಕಂಪನಿ ಮಾಲೀಕ ಮತ್ತು ನಿರ್ದೇಶಕ ರೊನಾಲ್ಡ್ ಸೆಲ್ವನ್ ಡಿಸೋಜಾ ಟಿವಿ9ಗೆ ತಿಳಿಸಿದರು. ಸೌಧ ಕನ್ನಡಿಗರ ಕರ್ನಾಟಕರ ಹೆಮ್ಮೆ. ಅದಕ್ಕೆ ಒಂದು ಲೈಟಿಂಗ್ನ ವ್ಯವಸ್ಥೆ ಮಾಡೋದಕ್ಕೆ ಲೆಕ್ಸಾ ಲೈಟಿಂಗ್ ಒಂದು ಅವಕಾಶ ಸಿಕ್ಕಿರೋದು ನಮ್ಮದು ಒಂದು ದೊಡ್ಡ ಭಾಗ್ಯ ಅನ್ಬೋದು. ನಮ್ಮದು ಈ ಲೆಕ್ಸಾ ಲೈಟಿಂಗ್ ಕಂಪನಿ ಮಂಗಳೂರಿನ ಮೂಡುಬಿದಿರಿನಲ್ಲಿದೆ. ಇಲ್ಲಿ ವಿಧಾನಸೌಧಕ್ಕೆ ಉಪಯೋಗಿಸಿರೋ ಪ್ರತಿಯೊಂದು ಲೈಟ್ ಕೂಡ ನಾವು ಇಲ್ಲಿ ನಮ್ಮ ಕಂಪನಿಯಲ್ಲಿ ಮಂಗಳೂರಲ್ಲಿ ತಯಾರಿಸಿದ್ದೀವಿ. ಮಾತ್ರ ಅಲ್ಲ, ನಮ್ಮ ನುರಿತ 40 ಮಂದಿ ಎಂಪ್ಲಾಯೀಸ್ ಅಲ್ಲಿ ಹೋಗಿಬಿಟ್ಟು ಸಾಧಾರಣ ಒಂದು 35ರಿಂದ 40 ದಿನ ಅಲ್ಲಿ ಸತತವಾಗಿ ಕಾರ್ಯನಿರ್ವಹಣೆ ಮಾಡಿಬಿಟ್ಟು ಈ ಶಾಶ್ವತ ವಿದ್ಯುತ್ ಅಲಂಕಾರವನ್ನು ಅಲ್ಲಿ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ವಿಜೃಂಭಣೆಯಿಂದ ನಾವು ಅದರದ್ದು ಇನಾಗ್ರೇಷನ್ ಕೂಡ ಮಾಡಿದ್ದೀವಿ.